ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಟ್ರೈಪೋಡ್ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದರ ಪ್ರೈಸಸ್, ಪ್ಯಾಕೇಜಿಂಗ್ ಅಥವಾ ಫೀಚರ್ಸ್ ಎಲ್ಲದನ್ನು ಕೂಡ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತ ಹೇಳಿದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ಫಸ್ಟ್ ಆಫ್ ಆಲ್ ಇದರ ಪ್ಯಾಕೇಜಿಂಗ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಇದರಲ್ಲಿ 2 ಕಾರ್ಟನ್ ಬಾಕ್ಸಸ್ದು ಪ್ಯಾಕೇಜಿಂಗ್ ಕೊಟ್ಟಿದ್ದಾರೆ. ನೀವೀಗ ನೋಡ್ತಾ ಇರ್ಬೋದು. ಇದನ್ನು ಓಪನ್ ಮಾಡ್ತಾ ಇದ್ದಾಗೇ ಫಸ್ಟಿಗೆ ಒಂದು ಪ್ಲಾಸ್ಟಿಕ್ ಪ್ಯಾಕೇಜ್ ಕಾಣಿಸುತ್ತೆ. ಅದರೊಳಗೆ ಮತ್ತೆ ಒಂದು ಬಟ್ಟೆದ ಪ್ಯಾಕೇಜಿಂಗ್ ಇದೆ, ಮತ್ತೆ ಇನ್ನೊಂದು ಪ್ಲಾಸ್ಟಿಕ್ಕಿನ ಪ್ಯಾಕೇಜ್. ಸೊ ಟೋಟಲಿ ಒಂದು 5 ಪ್ಯಾಕೇಜಿಂಗ್ ಹಾಕಿದ್ದಾರೆ. ಎಲ್ಲೂ ಕೂಡ ಟ್ರಾನ್ಸ್ಪೋರ್ಟೇಷನಲ್ಲಿ ಡ್ಯಾಮೇಜ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಒಂದು 5. ನೆಕ್ಸ್ಟ್ ಇದರ ಮೆಟೀರಿಯಲ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಇದು ಅಲ್ಯೂಮಿನಿಯಮ್ದು, ಹಾಗಾಗಿ ಸ್ವಲ್ಪ ವೆಯ್ಟ್ ಇದೆ. ಯೂಶಲಿ ನಾವು 300 ಮತ್ತು 400ಗೆ ಟ್ರೈಪೋಡ್ ತೊಗೊಂಡ್ರೆ ಪ್ಲಾಸ್ಟಿಕ್ ಕೊಟ್ಟಿರ್ತಾರೆ, ತುಂಬ ಲೈಟ್ ವೆಯ್ಟ್ ಇರುತ್ತೆ. ಬಟ್ ಇದು ಅಲ್ಯೂಮಿನಿಯಂ ಆಗಿರೋದ್ರಿಂದಾಗಿ ಸ್ವಲ್ಪ ವೆಯ್ಟ್ ಇದೆ. ಹಾಗೆ ಇದರಲ್ಲಿ ಅಪ್ ಟು 5 kg ನಾವು ಗೆಜೆಟ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದರ ಹೆಡ್ ಬಂದುಬಿಟ್ಟು ತುಂಬಾ ಫ್ಲೆಕ್ಸಿಬಲ್ ಇದೆ. ನಮಗೆ ಯಾವ ಕಡೆ ಬೇಕೋ ಆ ಕಡೆಗೆ ಈ ರೀತಿಯಾಗಿ ಈಸಿಯಾಗಿ ರೊಟೇಟ್ ಮಾಡ್ಕೊಬೋದು. ಅಷ್ಟೇ ಅಲ್ಲ, ಇದರಲ್ಲಿ ಅಲ್ಲಲ್ಲಿ ಸ್ಕ್ರೂಗಳನ್ನ ಕೊಟ್ಟಿದ್ದಾರೆ. ನಮಗೆ ಬೇಕಂದರೆ ಟೈಟ್ ಅಥವಾ ಲೂಸ್ ಏನು ಬೇಕಾದರೂ ಮಾಡ್ಕೋಬೋದು. ತುಂಬಾ ಕನ್ವಿನಿಯೆಂಟ್ ಆಗಿರುತ್ತೆ. ಹಾಗೆ ಇದರ ಹೈಟ್ ಬಂದುಬಿಟ್ಟು ಟೋಟಲ್ 5.57 ಫೀಟ್ವರೆಗೂ ಇದೆ. ನಮಗೆ ಎಷ್ಟು ಎತ್ತರ ಬೇಕೋ ಅಷ್ಟರವರೆಗೂ ಈ ರೀತಿಯಾಗಿ ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೊಬೋದು. ಹಾಗೆ ಈ ಟ್ರೈಪೋಡಲ್ಲಿ ನಾವು DSLR ಕ್ಯಾಮ್ರಾ ಅಥವಾ SLR ಕ್ಯಾಮ್ರಾ, ಡಿಜಿಟಲ್ ಕ್ಯಾಮ್ರಾ, ವಿಡಿಯೋ ರೆಕಾರ್ಡಿಂಗ್ ಅಥವಾ ಮೊಬೈಲ್ ಹಾಗೆ ಪ್ರೊಜೆಕ್ಟರ್ನ ಕೂಡ ಫಿಕ್ಸ್ ಮಾಡ್ಬೋದು. ಸೊ ಟೋಟಲಿ ನನಗೆ ಈ ಟ್ರೈಪೋಡ್ ಬಂದುಬಿಟ್ಟು ತುಂಬಾ ಇಷ್ಟ ಆಯಿತು. ಇದಕ್ಕೂ ಮುಂಚೆ ನನ್ನ ಹತ್ರ ಒಂದು ಪ್ಲಾಸ್ಟಿಕ್ಕಿನ ಟ್ರೈಪೋಡ್ ಇತ್ತು. ನಾನು ಒಂದು 200 ಅಥವಾ 300 ರೂಪೀಸ್ ಕೊಟ್ಬಿಟ್ಟು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ. ನೀವೀಗ ನೋಡ್ತಾ ಇರ್ಬೋದು. ಬಟ್ ಅದಕ್ಕೆ ಕಂಪೇರ್ ಮಾಡಿದರೆ ಇದು ತುಂಬಾ ಬೆಸ್ಟ್ ಇದೆ. ಯಾಕಂತ ಹೇಳಿದರೆ ಯೂಟ್ಯೂಬ್ ಚಾನಲ್ ಇರೋರಿಗೆ ಅಥವಾ ಮನೇಲೇ ಫೋಟೋಶೂಟ್ ಮಾಡುವಂಥವರಿಗೆಲ್ಲ ಹೆವಿ ವೆಯ್ಟ್ ಕ್ಯಾಮ್ರಾಸ್ ಆಗಿರಲಿ ಅಥವಾ ಬೇರೆ ಒಂದು ಗೆಜೆಟ್ನ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಅಂಥವರಿಗೆಲ್ಲ ಈ ಟ್ರೈಪೋಡ್ನ ತೊಗೊಂಡ್ರೆ ತುಂಬ ವರ್ತ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದರ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಇದರ MRP ಬಂದುಬಿಟ್ಟು 3000, ಅರೌಂಡ್ 3000 ಏನೋ ಇತ್ತು. ನಾನು ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಕರೆಕ್ಟ್ ಪ್ರೈಸನ್ನು. ನನಗೆ ಇದು ಆಫರಲ್ಲಿ ತುಂಬಾ ಕಡಿಮೆಗೆ ಸಿಕ್ತು. ಒಂದೇನಂತ ಹೇಳಿದರೆ ಈ ಡಿಜಿಟೆಕ್ ಅಲ್ಯೂಮಿನಿಯಂ ಟ್ರೈಪೋಡ್ ಏನಿದೆ ಅದರಲ್ಲಿ ಮೊಬೈಲ್ ಹೋಲ್ಡರ್ ಬರೋದಿಲ್ಲ. ಸೊ ನೀವೀಗ ನೋಡ್ತಾ ಇರ್ಬೋದು ರೈಟ್ ಸೈಡಲ್ಲಿ ನನ್ನ ಚಿಕ್ಕ ಟ್ರೈಪೋಡ್ ಏನಿದೆ ಅದರಲ್ಲಿ ಮೊಬೈಲ್ ಹೋಲ್ಡರ್ ಇದೆ ಅಲ್ವಾ. ಈ ಥರದ ಮೊಬೈಲ್ ಹೋಲ್ಡರ್ ಈ ದೊಡ್ಡ ಟ್ರೈಪೋಡಲ್ಲಿ ಬರೋದಿಲ್ಲ. ಸೊ ನಿಮ್ಗೆ ಏನಾದರೂ ಮೊಬೈಲ್ ಹೋಲ್ಡರ್ ಬೇಕು ಅಂತ ಹೇಳಿದರೆ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ನನ್ನ ಹತ್ರ ಈಗಾಗಲೇ ಇರೋದ್ರಿಂದಾಗಿ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಸೊ ಈಗ ನೋಡಿ, ನಾನು ನನ್ನ ಹಳೆ ಮೊಬೈಲ್ ಹೋಲ್ಡರ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಈ ಹೊಸ ಟ್ರೈಪೋಡಿಗೆ ಫಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಡೈರೆಕ್ಷನಲ್ಲಿ ಬೇಕೋ ಆ ಡೈರೆಕ್ಷನಲ್ಲಿ ನೀವು ಇದನ್ನು ಫಿಕ್ಸ್ ಮಾಡ್ಕೊಬೋದು. ಎಸ್ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಈ ವಿಡಿಯೋ. ನನ್ನ ಈ ಚಿಕ್ಕ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ನಿಜವಾಗ್ಲೂ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಇರೋಂಥ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್